ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಮಾನವನು ತನ್ನ ಕೈಗಳಿಂದ ಸೃಷ್ಟಿಸಿದ ಇಷ್ಟು ಅದ್ಭುತ, ಇಷ್ಟು ವಿಶಾಲ, ಇಷ್ಟು ಅದ್ವಿತೀಯ ನಿರ್ಮಾಣಗಳು ಈ ಪ್ರಪಂಚದಲ್ಲಿ ಯಾವ್ಯಾವು ಅಂತ? ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ತಂತ್ರಜ್ಞಾನವಿಲ್ಲದ ಕಾಲದಲ್ಲೂ ಮಾನವನು ತನ್ನ ಬುದ್ಧಿ, ಶ್ರಮ ಮತ್ತು ಕನಸಿನಿಂದ ಅಸಾಧ್ಯವನ್ನ ಸಾಧ್ಯವಾಗಿಸಿದ್ದಾನೆ. ಇಂದು ನಾವು ನೋಡೋದು ಪ್ರಪಂಚದ ಹೊಸ 7 ಅದ್ಭುತಗಳು. ಅವು ಕೇವಲ ಕಟ್ಟಡಗಳಲ್ಲ, ಅವು ಇತಿಹಾಸ, ಸಂಸ್ಕೃತಿ, ಮಾನವನ ಶಕ್ತಿಯ ಸಂಕೇತಗಳು. ಅದರಲ್ಲಿ ನಂಬರ್ 1 ಚಿಚೆನ್ ಇಟ್ಜಾ. ಅಲ್ಲಿನ ದಟ್ಟ ಕಾಡಿನ ನಟ್ಟ ನಡುವೆ ಇರುವ ಚಿಚೆನ್ ಇಟ್ಜಾ ಇದು ಪ್ರಾಚೀನ ಕಾಲದ ಮಾಯನ್ ನಾಗರಿಕತೆಗೆ ಸೇರಿದಂತಹ ಮುಖ್ಯ ಸ್ಮಾರಕವಾಗಿದೆ. ಇದು ಇರೋದು ಮೆಕ್ಸಿಕೋದ ಯುಕಾಟಾನ್ ಪ್ರದೇಶದಲ್ಲಿ. ಇದು ಸುಮಾರು 15 ವರ್ಷಗಳ ಹಿಂದೆ ಇದು ಮಾಯನ್ ನಾಗರಿಕತೆಯ ಪ್ರಮುಖ ಕೇಂದ್ರವಾಗಿತ್ತು. ನೋಡೋದಕ್ಕೆ ಇದು ಪಿರಮಿಡ್ ತರ ಇದೆ, ಆದ್ರೆ ಇದು ಮಾಯನ್ ನಾಗರಿಕತೆಗೆ ಸೇರಿದಂತಹ ಗುಡಿ. ಅಲ್ಲಿನ ಜನ ಇದನ್ನ ಕೊಕ್ಕಾನೋ ಟೆಂಪಲ್ ಎಂದು ಕರೀತಾರೆ. ಪ್ರಾಚೀನ ಕಾಲದ ಜನರು ಅಲ್ಲಿನ ನಾಗ ದೇವತೆಗೋಸ್ಕರ ಕಟ್ಟಿದ್ದು. ಇಲ್ಲಿ ಹಿಂದೆ ನರಬಲಿ ಕೂಡ ಮಾಡ್ತಾ ಇದ್ರು. ಇದು 106 ಅಡಿ ಎತ್ತರವಿದೆ. ಇಲ್ಲಿ ಒಟ್ಟು 365 ಮೆಟ್ಟಿಲುಗಳು ಇದ್ವು. ಇಲ್ಲಿ ವರ್ಷದ 365 ದಿನಗಳನ್ನ ಇಲ್ಲಿರುವ ಮೆಟ್ಟಿಲುಗಳು ಸೂಚಿಸುತ್ತದೆ. ಅಮೆರಿಕ ಸಮಾಜಕ್ಕೆ ಮೊಟ್ಟ ಮೊದಲು ಕ್ಯಾಲೆಂಡರ್ ಮತ್ತೆ ಗ್ರಹಗತಿಗಳ ಚಲನೆ ಬಗ್ಗೆ ಮೊದಲೇ ಲೆಕ್ಕ ಹಾಕಿದ ಮಾಯನರು ತಾವು ಕಂಡುಕೊಂಡಿದ್ದ ದಿನಗಳನ್ನ ಈ ಸ್ಮಾರಕದ ರಚನೆಗೆ ಬಳಸಿಕೊಂಡಿದ್ದಾರೆ. ಇನ್ನು ಇದರ ಅಕ್ಕಪಕ್ಕದಲ್ಲಿ 2 ಬಾವಿಗಳು ಇದ್ವು. ಆಗ ಆಗಿನ ಜನರು ತಮ್ಮ ದಿನನಿತ್ಯದ ಕೆಲಸಗಳಿಗೆ ಇದೇ ನೀರನ್ನ ಬಳಸ್ತಾ ಇದ್ರು. ಆಗ ಮಳೆ ಇಲ್ಲದೆ ಬರಗಾಲ ಬಂದಾಗ ಮಳೆ ದೇವರನ್ನ ಪೂಜೆ ಮಾಡ್ತಾ ಇದ್ದ ಈ ಜನರು ಮಳೆ ದೇವರಿಗಾಗಿ ನವಜಾತ ಶಿಶುಗಳನ್ನ ಹಾಗೂ ಇತರೆ ಮಕ್ಕಳುಗಳನ್ನ ಆ ಬಾವಿಗೆ ಎಸೆಯುತ್ತಿದ್ರು. ಹೀಗೆ ಎಸೆದು ಪೂಜೆ ಮಾಡ್ತಾ ಇದ್ರು. ಇದೇ ಕಾರಣದಿಂದ ಅಲ್ಲಿನ ವಾಟರ್ ಹೋಲ್ಗಳಿಗೆ ಪರಿತ್ಯಾಗದ ಬಾವಿಗಳು ಅಂತ ಕರೀತಾರೆ. ನಂಬರ್ 2 ಕ್ರೈಸ್ತ ದ ರೆಡಿಮೇರ್. ಯೇಸು ಕ್ರಿಸ್ತನಿಂತ ಈ ಭಂಗಿಯ ವಿಗ್ರಹ ಇದು ಇರೋದು ಬ್ರೆಜಿಲ್ ದೇಶದ ರಿಯೋ ಡಿ ಜೈರಾಯ್ ನಗರದ ಕಾರ್ಕೋವಾಡ ಬೆಟ್ಟದ ಮೇಲೆ. ಇದು ಪ್ರಪಂಚದ ಅತಿ ಎತ್ತರದ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಇದು ಬೆಟ್ಟದ ಮೇಲೆ ಇರೋದ್ರಿಂದ ತುಂಬಾ ದೂರದವರೆಗೂ ಇದು ಜನರಿಗೆ ಕಾಣಿಸುತ್ತೆ. ಇನ್ನು ಇದರ ನಿರ್ಮಾಣ 1850ರಲ್ಲಿ ಪ್ರಾರಂಭವಾಗಿ ಕೊನೆಗೆ 1939ರಲ್ಲಿ ಸಂಪೂರ್ಣವಾಗಿ ನಿರ್ಮಾಣವಾಯಿತು. ಇದು ಸಂಪೂರ್ಣವಾಗಿ ನಿರ್ಮಾಣಗೊಳ್ಳಲು ಸುಮಾರು 80 ವರ್ಷ ಬೇಕಾಯಿತು. ಇನ್ನು ಇದರ ನಿರ್ಮಾಣಕ್ಕಾಗಿ ಅಗಾಧ ಪ್ರಮಾಣದಲ್ಲಿ ಉಕ್ಕು, ಸಿಮೆಂಟ್ ಮತ್ತು ಸೋಪ್ ಸ್ಟೋನ್ ಗಳನ್ನ ಕೂಡ ಬಳಸಿದ್ದಾರೆ. ಇನ್ನು ವಿಶೇಷ ರಾಸಾಯನಿಕ ಪೇಸ್ಟ್ ಬಳಸಿ ಇದರ ಹೊರಭಾಗದಲ್ಲಿ ಹಾಕಲಾಗಿದೆ. ಇದು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಮಳೆ ಇರಲಿ ಬೇಸಿಗೆ ಇರಲಿ ಹೀಗೆ ಪ್ರಕೃತಿಯಿಂದ ಯಾವುದೇ ಒತ್ತಡ ಕೂಡ ಬಗ್ಗೋದಿಲ್ಲ, ಅಷ್ಟೊಂದು ಗಟ್ಟಿಯಾಗಿ ಕಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೇಸು ಕೃಷ್ಣನ ವಿಗ್ರಹಗಳು ಬೇಲಿಯಿಂದ ಏನೇ ಹೊತ್ತು ನಿಂತು ಮುಖ ಕೆಳಗಡೆ ಬಗ್ಗಿದ ರೀತಿಯಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ತನ್ನ 2 ಕೈಗಳನ್ನ ಅಗಲಿಸಿ ಕಾಳಜಿ ಮತ್ತೆ ರಕ್ಷಣೆಗೆ ನಿಂತ ಹಾಗೆ ಈ ಕಟ್ಟಡವನ್ನ ಕಟ್ಟಲಾಗಿದೆ. ವಾ, ನಿಮ್ ಕಡೆಯಿಂದ ಒಂದು ಮೆಚ್ಚುಗೆ ಇರಲಿ ಅಂದ್ರೆ ಲೈಕ್ ಮಾಡ್ರಿ ಸಾಕು. ಆ ಟೈಮಲ್ಲಿ ಈ ವಿಗ್ರಹವನ್ನ ನಿರ್ಮಾಣ ಮಾಡೋಕೆ 11 ಕೋಟಿಗೂ ಹೆಚ್ಚು ಹಣ ಖರ್ಚಾಗಿದೆ. ಇಷ್ಟೊಂದು ಹಣವನ್ನ ಜನಗಳಿಂದ ದೇಣಿಗೆ ರೂಪದಲ್ಲಿ ಸಂಗ್ರಹಿಸಲಾಗಿತ್ತು. ಇನ್ನು ರಾತ್ರಿ ಸಮಯದಲ್ಲಿ ಈ ವಿಗ್ರಹ ಹಲವು ಬಣ್ಣಗಳಿಂದ ಕಾಣುತ್ತೆ. ಇದನ್ನ ನೋಡಲು ತುಂಬಾ ಜನ ಪ್ರವಾಸಿಗರು ಭೇಟಿ ನೀಡ್ತಾರೆ. ಇದು ಇವತ್ತಿಗೆ ರಚನೆಯಾಗಿ 90 ವರ್ಷಗಳ ಮೇಲಾದ್ರೂ ಒಂದು ಸ್ವಲ್ಪನೂ ಹಾಳಾಗದೆ ತುಂಬಾ ಗಟ್ಟಿಯಾಗಿ ನಿಂತು ವಿಶ್ವದ 7 ಅದ್ಭುತದಲ್ಲಿ ಒಂದಾಗಿದೆ. ನಂಬರ್ 3 ಕೊಲೊಜೋಮು. ಇದೊಂದು ಪ್ರಾಚೀನ ಸ್ಟೇಡಿಯಂ. ಇದು ರಚನೆಯಾಗಿದ್ದು ಕ್ರಿಸ್ತ ಶಕ 70ರಲ್ಲಿ ಶುರುವಾಗಿ ಕ್ರಿಸ್ತ ಶಕ 80ರಲ್ಲಿ ಪೂರ್ಣವಾಯಿತು. ಇನ್ನು ಇದನ್ನ ಅಲ್ಲಿನ ರೋಮನ್ ದೊರೆಯಾಗಿದ್ದ ಟೆಟಿಸ್ಟಾ ದಾಮೇಶನ್ ಎಂಬಾತ ನಿರ್ಮಿಸಿದ್ದ. ಇನ್ನು ಇದರ ವ್ಯಾಸ 200 ಮೀಟರ್ ಗಿಂತಲೂ ಅಧಿಕವಾಗಿದ್ದು 80 ಮೀಟರ್ ಗಿಂತಲೂ ಹೆಚ್ಚು ಎತ್ತರವಾಗಿದೆ. ಇದರ ಒಳಗೆ ಸುಮಾರು 50,000 ಗಿಂತಲೂ ಹೆಚ್ಚು ಜನರು ಆರಾಮಾಗಿ ಕೂತು ಸಭೆ ವೀಕ್ಷಣೆ ಮಾಡಬಹುದು. ಇದು ಅಷ್ಟೊಂದು ದೊಡ್ಡದಾಗಿದೆ. ಇನ್ನು ಇದರ ಹೊರಭಾಗದಲ್ಲಿ 50ಕ್ಕೂ ಹೆಚ್ಚು ಪ್ರವೇಶ ದ್ವಾರಗಳಿವೆ. ಹಿಂದಿನ ಕಾಲದಲ್ಲಿ ಇಲ್ಲಿ ಜನರ ಮನರಂಜನೆಗಾಗಿ ಅನೇಕ ಕಾರ್ಯಕ್ರಮಗಳು, ಸ್ಪರ್ಧೆಗಳು ನಡೆಯುತ್ತಿದ್ದವು. ಯಾರಾದರೂ ಅಪರಾಧ ಮಾಡಿದ್ರೆ ಅಂತವರನ್ನ ತಂದು ಇಲ್ಲಿ ಪ್ರಾಣಿಗಳ ಜೊತೆ ಕಾದಾಡಲು ಬಿಡ್ತಾ ಇದ್ರು. ಇದೇ ರೀತಿ ಇಲ್ಲಿ 50,000 ಜನರು ಮತ್ತೆ 50,000 ಪ್ರಾಣಿಗಳು ಸ್ಪರ್ಧೆಯ ಟೈಮ್ನಲ್ಲಿ ಸಾವನ್ನಪ್ಪಿದ್ದಾವೆ. ಇನ್ನು ಕೆಲ ವರ್ಷಗಳ ಹಿಂದೆ ಇಲ್ಲಿ ಭಾರಿ ಪ್ರಮಾಣದ ಭೂಕಂಪ ಉಂಟಾಗಿದ್ದರಿಂದ ಸಾಕಷ್ಟು ಕಡೆ ಕುಸಿದು ಅದರ ಅರ್ಧ ಭಾಗ ಮಾತ್ರ ನಮ್ಗೆ ಕಾಣಲು ಸಿಗುತ್ತೆ. ಇದನ್ನು ನೋಡಲು ದೇಶದ ನಾನಾ ಕಡೆಯಿಂದ ಪ್ರವಾಸಿಗರು ಬರ್ತಾ ಇರ್ತಾರೆ. ನಂಬರ್ 4 ಗೇಟ್ ವಾಲ್ ಆಫ್ ಚೀನಾ. ಇದರ ಬಗ್ಗೆ ಕೆಲವರಿಗೆ ಗೊತ್ತಿರಬಹುದು, ಆದ್ರೂ ಚಿಕ್ಕದಾಗಿ ನೋಡುವ. ಇದು ಮನುಷ್ಯನಿಂದ ನಿರ್ಮಾಣಗೊಂಡ ಅತಿ ಉದ್ದವಾದ ಗೋಡೆ. ಇದನ್ನ ಕಟ್ಟಲು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರು ಕೆಲಸ ಮಾಡಿದ್ದಾರೆ. ಹಾಗೆ ಇದನ್ನ ಕಟ್ಟಲು ಹೋಗಿ ಸಾವನ್ನಪ್ಪಿದವರ ಸಂಖ್ಯೆ 4 ಲಕ್ಷ ಜನರು.
ಅಲ್ಲಿ ಸತ್ತವರನ್ನ ಅದೇ ಗೋಡೆಯ ಕೆಳಗಡೆ ಆ ಸತ್ತ ಬಾಡಿಗಳನ್ನ ಹೂತಾಕ್ತಿದ್ರು. ಹೀಗಾಗಿ ಇದನ್ನ ಅತ್ಯಂತ ಉದ್ದವಾದ ಸ್ಮಶಾನ ಅಂತ ಕೂಡ ಕರೀತಾರೆ. ಇದನ್ನ ಮಂಗೋಲಿಯನ್ ಆಕ್ರಮಣದಿಂದ ಚೀನಾವನ್ನ ರಕ್ಷಿಸಲು ಕಟ್ಟಲಾಯಿತು. ಫಸ್ಟ್ ಗೆ ಚೀನಾದ ಅರಸರು ತಮ್ಮ ಗಡಿ ಮತ್ತೆ ತಮ್ಮ ಸಾಮ್ರಾಜ್ಯವನ್ನ ಕಾಪಾಡಲು ಇದನ್ನ ಕಟ್ಟೋಕೆ ಶುರು ಮಾಡ್ತಾರೆ. ಹಾಗೆ ಕಾಲ ಕಳೆದ ಹಾಗೆ ಕಿಂಗ್ ವಂಶದ ರಾಜರು ಇದನ್ನ ಇನ್ನಷ್ಟು ಕಟ್ಟಿಕೊಂಡು ಹೋಗ್ತಾ ಇದನ್ನ ಈಗ ಪ್ರಪಂಚದ ಅತಿ ಉದ್ದನೆಯ ಗೋಡೆ ಅಂತ ಕರೆಸಿಕೊಂಡಿದೆ. ನಂಬರ್ 5 ತಾಜ್ ಮಹಲ್. ಜಗತ್ತಿನ 7 ಅದ್ಭುತದಲ್ಲಿ ಒಂದಾದ ನಮ್ಮ ದೇಶದ ಕಿರೀಟ ಆಗಿರುವ ತಾಜ್ ಮಹಲ್, ಇದರ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿದೆ. ಇದು ಇರೋದು ಉತ್ತರ ಪ್ರದೇಶದ ಆಗ್ರಾದ ಬಳಿ. ಈ ಸುಂದರವಾದ ತಾಜ್ ಮಹಲ್ ನೋಡಲು ದಿನನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ಹೋಗ್ತಾ ಇರ್ತಾರೆ. ಇದನ್ನ ಯಾವುದೇ ಇಟ್ಟಿಗೆ ಆಗಲಿ ಅಥವಾ ಸಿಮೆಂಟ್ ನಿಂದ ಆಗಲಿ ಹಾಗೆ ಇತರೆ ಯಾವುದೇ ವಸ್ತುವನ್ನ ಬಳಸಿ ಕಟ್ಟಲಾಗಿಲ್ಲ. ಇದನ್ನ ಯಾವುದೋ ವಿಚಿತ್ರವಾದ ಪೇಸ್ಟ್ ಮತ್ತೆ ಇನ್ನಿತರ ಕೆಮಿಕಲ್ ಅನ್ನ ಬಳಸಿ ಇದನ್ನ ಕಟ್ಟಲಾಗಿದೆ. ಹೀಗಾಗಿ ಇಷ್ಟು ವರ್ಷಗಳು ಕಳೆದರೂ ಇನ್ನೂ ಕೂಡ ಏನೂ ಆಗಿಲ್ಲ. ಇದನ್ನ ಮಾರ್ಬಲ್ ಮತ್ತೆ ಹಲವಾರು ರತ್ನ ಹವಳಗಳನ್ನ ಬಳಸಿ ಇದನ್ನ ಕಟ್ಟಲಾಗಿದೆ. ಇದನ್ನ ಕಟ್ಟಲು ಸರಿಸುಮಾರು 7 ರಿಂದ 10 ಸಾವಿರ ಕೋಟಿ ಹಣ ಖರ್ಚಾಗಿದೆ. ನಂಬರ್ 6 ಮಚು ಪಿಚ್ಚು. ಇದರ ಅರ್ಥ ಪುರಾತನ ಶಿಖರ. ಇದು ಇರೋದು ಪಿರು ದೇಶದಲ್ಲಿ ದಕ್ಷಿಣ ಅಮೆರಿಕದ ಪಿರು ಶಿಖರದ ಮೇಲೆ ಕಟ್ಟಲಾಗಿದೆ. ಇದು ಕೂಡ ಒಂದು ನಗರವೇ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಆಗಿನ ರಾಜನಾಗಿದ್ದ ಪಚಕುತಿ ಇಂಕಾ ಎಂಪಾಂಕಿ ಇದನ್ನ ಪರ್ವತಗಳ ಮೇಲೆ ನಿಲ್ಲಿಸಿದ್ದ. ಇದರ ಸುತ್ತಮುತ್ತಲು ಎತ್ತರವಾದ ಗೋಡೆಗಳು ಹಂತ ಹಂತವಾಗಿ ಒಂದರ ಮೇಲೆ ಒಂದು ರಚನೆಯಾಗಿದ್ದು, ಅಷ್ಟೊಂದು ಕಲ್ಲುಗಳನ್ನ ಆ ತುದಿಗೆ ಒಯ್ದು ಹೇಗೆ ರಚನೆ ಮಾಡಿದ್ರು ಅನ್ನೋದೇ ಒಂದು ಆಶ್ಚರ್ಯ. ಇದನ್ನ ಇನ್ನೊಂದು ದ ಲಾರ್ಜ್ ಸಿಟಿ ಆಫ್ ಇಂಕಾ ಈ ಹೆಸರಿನಿಂದಲೂ ಕರೀತಾರೆ. ನಂಬರ್ 7 ಪೆಟ್ರಾ. ಇದು ಜೋರ್ಡನ್ ದೇಶದ ಸೌತ್ ಈಸ್ಟ್ ಪ್ರಾಂತ್ಯದ ಕಡೆ ಇದೆ. ಇದನ್ನ ಜೋರ್ಡನ್ ಭಾಷೆಯಲ್ಲಿ ಪೆಟ್ರಾ ಅಂದ್ರೆ ಕಲ್ಲು ಅಂತ ಅರ್ಥ. ಇದನ್ನ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಅಲ್ಲಿನ ಅಸಾಧ್ಯ ಬೆಟ್ಟಗಳನ್ನ ಕೊರೆದು ಕಟ್ಟಲಾಗಿದೆ. ಇದು ಫ್ರೆಂಡ್ಸ್ ಈ 7 ಅದ್ಭುತಗಳು. ಈ ವಿಡಿಯೋ ಮಾಡೋಕೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.